ದೆಹಲಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯ ವಿಚಾರವಾಗಿ ವಿದ್ಯಮಾನಗಳು ನಡೀತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಪ್ರಗತಿಪರರು ಏನಿವತ್ತು 78 ವರ್ಷಗಳಿಂದ ದಲಿತರ ಮತವನ್ನು ದೀಪವಾಗಿ ಬೆಳೆಸ್ಕೊಂಡಿದ್ದಂಥ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಯನ್ನು ಇವತ್ತು ದಲಿತರೊಬ್ಬರನ್ನು ಅಸ್ಪೃಶ್ಯ ಜನಾಂಗದ ವ್ಯಕ್ತಿಯನ್ನು ಮಾಡಬೇಕು ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಒಂದು ದೀಪವನ್ನು ಹಚ್ಚಿದ್ದೇವೆ. ದಲಿತರ ಮತ ದ್ವೀಪವನ್ನಾಗಿ ಪಡ್ಕೊಂಡಂಥ ಕಾಂಗ್ರೆಸ್ ಪಕ್ಷ ಇವತ್ತು ದೀಪ ಹಚ್ಚಿದ್ದೇವೆ. ಈ ದೀಪ ದಲಿತರ ಬಾಳಿಗೆ ಬೆಳಕಾಗಬೇಕು. ಒಬ್ಬ ದಲಿತ ಅಸ್ಪೃಶ್ಯ ಸಮಾಜದ ವ್ಯಕ್ತಿ ಮುಖ್ಯಮಂತ್ರಿ ಆಗೋದ್ರ ಮೂಲಕ ಕಾಂಗ್ರೆಸ್ ಪಕ್ಷ ದಲಿತರ ಬಾಳಿಗೆ ಬೆಳಕಾಗ್ತದ? ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇದೇ ದೀಪವನ್ನು ಬೆಂಕಿಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ತದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಹೇಳಿಕೆ ಬಯಸ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ಒಬ್ಬ ದಲಿತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ನಿಮ್ಮಿಂದ ಇಡೀ ದಲಿತ ಸಮುದಾಯ, ದಲಿತ ಸಂಘಟನೆಗಳು ಕಾಂಗ್ರೆಸ್ ಪಕ್ಷವಾಗಿ ಕೆಲಸ ಮಾಡಿದಂಥ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ನೀವು ನಿಜವಾಗಿಯೂ ಈ ಸಮಾಜದ ಪರವಾಗಿ ಕಾಳಜಿ ಇದ್ದರೆ, ಈ ಸಮಾಜದ ಪರವಾಗಿ ನಿಮಗೆ ಏನಾದರೂ ವಿಶ್ವಾಸ ಇದ್ದರೆ ಈ ಕೂಡಲೇ ನಾಳೆ ನಡೀತಕ್ಕಂಥ ವಿದ್ಯಮಾನದಲ್ಲಿ ದಲಿತ ವ್ಯಕ್ತಿ ಅಸ್ಪೃಶ್ಯ ಸಮಾಜದವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ದಲಿತರು ಈ ಪಕ್ಷಕ್ಕೆ ಬೆಂಕಿ ಹಚ್ಚೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥದ್ದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಬೆಳಕಾಗ್ತೀರಾ, ಇಲ್ಲ ಆ ಬೆಳಕು ನಿಮ್ಮನ್ನು ಸುಡ್ತದೆ ಅಂತಕ್ಕಂಥದ್ದನ್ನು ನಾಳೆ ಹೈಕಮಾಂಡ್ ತೀರ್ಮಾನ ಮಾಡಬೇಕಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.